ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಚಿಕ್ಕಲ್ಸಂದ್ರಕ್ಕೆ ಹೋಗಬೇಕಿತ್ತು. ಅದಕ್ಕೆ ಹಸ್ಬೆಂಡ್ ಬರೋಕ್ಕಾಗಲ್ಲ ಅಂದರು. ನಾನು ಮಕ್ಕಳನ್ನ ಕರ್ಕೊಂಡು ಮೆಟ್ರೋದಲ್ಲಿ ಹೋಗೋಣ ಅಂದ್ಬಿಟ್ಟು ಡ್ರಾಪ್ ಮಾಡಿಸ್ಕೊತಾ ಇದ್ದೀನಿ ಹಸ್ಬೆಂಡ್ ಜೊತೆ. ನನಗೂ ಸ್ವಲ್ಪ ಹಿಂಸೆ ಮಕ್ಕಳನ್ನ ಇಟ್ಕೊಂಡು ಹೋಗೋದು, ಬಟ್ ಏನು ಮಾಡೋದು, ಬ್ಯಾಂಕ್ ಕೆಲಸ ಇತ್ತು, ಸ್ವಲ್ಪ ಹಾಗೆ ಪರ್ಸ್ನಲ್ ಕೆಲಸಗಳೆಲ್ಲ ಇತ್ತು. ನಾನು ಅಲ್ಲಿಗೆ ಹೋಗಬೇಕಿತ್ತು, ಯಾಕೆಂದರೆ ನಾವು 10 ಇಯರ್ಸಿಂದ ಚಿಕ್ಕಲ್ಸಂದ್ರದಲ್ಲೇ ಇದ್ದಿದ್ದು. ಸಡನ್ನಾಗಿ ನಾವು ನೆಲಮಂಗಲ ಶಿಫ್ಟ್ ಆಗಿದ್ದರಿಂದ ಕೆಲಸಗಳೆಲ್ಲ ಪೆಂಡಿಂಗ್ ಉಳ್ಕೊಂಡಿರ್ತವೆ. ಅಥವಾ ನಮಗೇನೇ ಕೆಲಸ ಆಗಬೇಕು ಅಂದರೂ, ಬೇರೆ ಬ್ಯಾಂಕ್ ಕೆಲಸಗಳೆಲ್ಲ ಇದ್ರೂ ನಾನು ಅಲ್ಲಿಗೆ ಹೋಗಬೇಕು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ನಮ್ಮ ಅಕ್ಕರ ಮನೆಯೆಲ್ಲ ಅಲ್ಲೇ ಇರೋದ್ರಿಂದ 1 ದಿವಸ 2 ದಿವಸ ಇರ್ಬೋದು, ಬೇರೆ ಕೆಲಸ ಏನೇ ಇದ್ರೂ ಮುಗಿಸ್ಕೊಬೋದು. ಅದೊಂದು ನನಗೆ ಈಸಿ. ಮಕ್ಕಳನ್ನ ಅವ್ರು ನೋಡ್ಕೊತಿರ್ತಾರೆ, ಅಲ್ಲಿ ಬಿಟ್ಬಿಟ್ಟು ನಾನು ಹೊರಟ್ರೆ. ಇವಾಗ ನೋಡಿ ಮೆಟ್ರೋ ಹತ್ಸೋಕ್ಕೆ ಅಂದ್ಬಿಟ್ಟು ಹಸ್ಬೆಂಡ್ ಕೂಡ ಒಂದು ಟಿಕೆಟ್ ತೊಗೊಂಡು ಬಂದಿದ್ದರು. ನೀವು ಯಾರಾದರೂ ಮೆಟ್ರೋನ ಹತ್ತಿಸ್ಬೇಕು, ವಯಸ್ಸಾಗಿರೋರನ್ನ ಅಥವಾ ಮಕ್ಕಳು ಜೊತೇಲಿ ಹೋಗ್ತಾ ಇದ್ದಾರೆ, ಅವರೊಬ್ಬರಿಗೆ ಒಳಗಡೆ ಹೋಗಿ ಮೆಟ್ರೋ ಹತ್ತಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ, ನೀವಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಕೇಳಿದ್ರೆ ಎಕ್ಸ್ಟ್ರಾ ಒಂದು ಟಿಕೆಟ್ ತೊಗೊಂಡ್ರೆ ಒಳಗಡೆ ಪರ್ಮಿಷನ್ ಕೊಡ್ತಾರೆ. 10 ರುಪೀಸ್ ಅಥವಾ 5 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ನಿಮಗೆ ಯಾರನ್ನಾದರೂ ಹತ್ತಿಸ್ಬೇಕು ಅಂದರೆ ಹತ್ತಿಸ್ಬಿಟ್ಟು ರಿಟರ್ನ್ ಬರ್ಬೋದು. ಫುಲ್ಲು ಚಾರ್ಜ್ ಮಾಡೋದಿಲ್ಲ ಅವರು, 10 ರುಪೀಸ್ ಏನೋ ಇದೆ ಅಷ್ಟೇ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಮಕ್ಳು ಇಟ್ಕೊಂಡು, ಲಗೇಜ್ ಇಟ್ಕೊಂಡು, ಅಥವಾ ವಯಸ್ಸಾಗಿರೋರ್ನ ಯಾರನ್ನಾದರೂ ಒಂದು ಏರಿಯಾದಿಂದ ಬೇರೆ ಏರಿಯಾಗೂ ಹೋಗ್ತಾ ಇದ್ದಾರೆ, ಅವ್ರಿಗೆ ಹೋಗೋಕ್ಕೆ ಗೊತ್ತಾಗಲ್ಲ ಅಂದರೆ ನೀವು ಜಸ್ಟ್ ಈ ಥರ ಹೆಲ್ಪ್ ಮಾಡ್ಬೋದು ಜೊತೇಲಿ ಹೋಗಿರೋರು. ನನಗೂ ಒಬ್ಳಿಗೆ ಇವ್ರನ್ನ ಇಟ್ಕೊಂಡು ಮೆಟ್ರೋ ಹತ್ತಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರು ಕೂಡ ಹೋಗಿ ಟಿಕೆಟ್ ತೊಗೊಂಬಂದು ಹತ್ಸೋಕ್ಕೆ ಅಂದ್ಬಿಟ್ಟು ಮೇಲ್ಗಡೆವರೆಗೂ ಬಂದಿದ್ದರು. ಅದಾದಮೇಲೆ ನಾವು ರಿಟರ್ನ್ ಬನಶಂಕರಿಗೆ ಬರೋ ಅಷ್ಟರಲ್ಲಿ ಇವರಿಬ್ಬರನ್ನ ಹಿಡ್ಕೊಂಡು ಸಾಕಾಯಿತು. ಸ್ವಲ್ಪ ಕಿರಿಕಿರಿ ಮಾಡ್ತಿದ್ರು, ಅಷ್ಟೇನು ಕಿರಿಕಿರಿ ಮಾಡಲಿಲ್ಲ, ಸುಮ್ಮನೆ ಕೂತಿದ್ರು. ನಾನು ಮೆಟ್ರೋ ಕಾಯಿನ ಹಾಕ್ಬಿಟ್ಟು ಎಕ್ಸಿಟ್ ಆದೆ. ನನ್ನ ಮಗ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡ್ದ, ನನಗೂ ಬೇಕು ಕಾಯಿನು ಅಂದ್ಬಿಟ್ಟು. ಅದನ್ನು ದುಡ್ಡು ಅಂದ್ಕೊಂಬಿಟ್ಟಿದ್ದಾನೆ ನನ್ನ ಮಗ. ಏನು ಮಾಡಿದರೂ ಬಿಡ್ತಾ ಇರಲಿಲ್ಲ. ಆಮೇಲೆ ಅಲ್ಲಿ ಇದ್ದಿದ್ದು ಒಂದು ಹುಡುಗಿ ಕರೆದುಬಿಟ್ಟು, ಯೂಸ್ ಇಲ್ಲದೆ ಇರೋದು ಒಂದು ಕಾಯಿನ ಹಾಕಿ ಚೆಕ್ ಮಾಡಿ, ಯೂಸ್ ಆಗೋಲ್ಲ ಮೇಡಮ್ ತೊಗೊಳ್ಳಿ, ಪಾಪು ಅಳ್ತಿದೆ ಅಂದ್ಬಿಟ್ಟು ಕೊಟ್ಟರು. ಬಾಯಿಗೇನಾದರೂ ಹಾಕ್ಕೊಂಬಿಡ್ತಾನೇನೋ ಅಂತ ಕೇಳಿದ್ರು. ನನ್ನ ಮಗ ಜೋಬಲ್ಲಿ ಇಟ್ಕೊಂಡು ಬಂದ. ನೋಡಿ ಹೆಂಗೆ ಡೀಸೆಂಟಾಗಿ ಬರ್ತಾಯಿದ್ದಾರೆ. ಒಂದೊಂದು ಸಲ ಗಲಾಟೆ ಮಾಡ್ತಾರೆ, ಒಂದೊಂದು ಸಲ ಡೀಸೆಂಟಾಗಿರ್ತಾರೆ. ಔಟ್ಸೈಡ್ ಎಲ್ಲ ಹೋದಾಗ ಸ್ವಲ್ಪ ಹೇಳಿದ ಮಾತು ಕೇಳ್ತಾರೆ. ಅಲ್ಲಿ ಹೋಗ್ಬಾರ್ದು, ಸುಮ್ಮನೆ ಕೂತ್ಕೊಬೇಕು, ಇಬ್ಬರು ಕೈ ಇಟ್ಕೊಳ್ಳಿ, ನನ್ನ ಜೊತೆಲೇ ಬನ್ನಿ ಅಂತ ಎಲ್ಲ ಹೇಳ್ತಿರ್ತೀನಿ. ಸುಮ್ಮನೆ ಡೀಸೆಂಟಾಗಿ ಕೇಳ್ತಿರ್ತಾರೆ. ಸ್ಟೇರ್ ಕೇಸ್ ಎಲ್ಲ ಹುಷಾರಾಗಿ ಒಂದೊಂದೇ ಸ್ಟೆಪ್ ಕಾಲು ಹಾಕ್ಕೊಂಡು ಇಳಿತಾ ಇದ್ದಾರೆ. ನಾನು ಹಿಡ್ಕೋತೀನಿ ಅಂದರು, ಮಕ್ಕಳು ಕೇಳಲಿಲ್ಲ. ಅಮ್ಮ ನಾನೇ ಬರ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು, ನೀವೇ ಬನ್ನಿ ಹುಷಾರಾಗಿ ಅಂದ್ಬಿಟ್ಟು ನೋಡ್ಕೊತಾ ಇದ್ದೀನಿ. ಹಾಗೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಮುಂಚೆನೇ ಪ್ಲ್ಯಾನ್ ಇತ್ತು. ಹೇಗೋ ಬನಶಂಕರಿಲ್ಲೇ ಇಳ್ಕೊಳ್ಳೋದಲ್ವ ಅಂದ್ಬಿಟ್ಟು ಅದಕ್ಕೋಸ್ಕರ ಮಕ್ಕಳನ್ನು ಕರ್ಕೊಂಡು ಬಂದೆ. ನೋಡಿ, ನಾನು ಕೈ ಕಾಲು ತೊಳ್ಕೊಂಡ್ರೆ ಮಕ್ಕಳು ಕೂಡ ತೊಳ್ಕೊತಿದ್ದಾರೆ. ಹಾಗೆ ಸ್ವಲ್ಪ ದೇವರಿಗೆ ಮಲ್ಲಿಗೆ ಹೂವು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಆಚೆ ಬಂದಿದೆ. ಮಕ್ಕಳನ್ನ ಸ್ವಲ್ಪ ಕೈ ಹಿಡ್ಕೊಂಡು ಇಬ್ಬರೂ ಸಾಹಸ ಮಾಡಿ ಹೂವು ತೊಗೊಂಡು ದೇವರಿಗೆ, ಒಬ್ಬಳೇ ಪೂಜೆ ಮಾಡ್ಸೋಕ್ಕಾಗಲ್ಲ, ಅಟ್ಲೀಸ್ಟ್ ಹೂನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ನನ್ನ ಮಗ ನೋಡಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ. ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಮಕ್ಳಿಗೂ ಕೂಡ ಇಬ್ರಿಗೂ ದೇವ್ರನ್ನ ತೋರಿಸ್ದೆ ಎತ್ಕೊಂಡು. ಒಬ್ಬೊಬ್ಬರನ್ನೇ ಎತ್ಕೊಂಡು ತೋರಿಸ್ದೆ, ರಶ್ ಏನು ಇರಲಿಲ್ಲ. ಫೈನಲಿ ನಾನು ಒಬ್ಬಳೇ ಮಕ್ಕಳನ್ನ ಕರ್ಕೊಬಂದಿದ್ದಕ್ಕೆ ಒಂಥರ ಮನ್ಸಿಗೆ ನೆಮ್ಮದಿನೂ ಅನ್ನಿಸ್ತು. ದೇವ್ರನ್ನೆಲ್ಲ ನೋಡಿ ಮಕ್ಕಳನ್ನ ಹಿಂಗಪ್ಪ ಮ್ಯಾನೇಜ್ ಮಾಡೋದು ದೇವಸ್ಥಾನದೊಳಗಡೆ ಅನ್ಕೊತಾ ಇದ್ದೆ. ಅಷ್ಟೇನು ರಶ್ ಇರಲಿಲ್ಲ, ಹಾಗಾಗಿ ನನಗೂ ಈಸಿ ಆಯಿತು. ಅಷ್ಟರಲ್ಲಿ ನಮ್ಮ ಅಕ್ಕ ಕೂಡ ಬಂದಿದ್ದರು. ನಾನೊಬ್ಬಳೇ ಬಸ್ ಹತ್ತಿ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವರು ಬಂದಿದ್ದರು. ಕೆಲಸ ಮುಗ್ದಿತ್ತು ಅಷ್ಟರಲ್ಲಿ ಅಂದ್ಬಿಟ್ಟು. ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೋದು, ಬಟ್ ಚಿಕ್ಕಲ್ಸಂದ್ರ ನಿಯರೇ ಇದೆಯಲ್ಲ, ಜಾಸ್ತಿ ಚಾರ್ಜ್ ಕೇಳ್ತಾರೆ. ಬಸ್ಸೇ ಹೋಗುತ್ತಲ್ವ, ಕೆಂಗೇರಿ ಬಸ್ ತುಂಬ ಓಡಾಡ್ತಿರುತ್ತಲ್ಲ, ಅದಕ್ಕೋಸ್ಕರ ನಮ್ಮ ಅಕ್ಕನ್ನೇ ಬರೋಕ್ಕೆ ಹೇಳಿದ್ದೆ. ಬಾ 5 ನಿಮಿಷ ಅಲ್ವಾ, ಮಕ್ಕಳನ್ನ ಹಿಡ್ಕೊಂಡು ಹೋಗಕ್ಕೆ ಬರೋಕ್ಕಾಗಲ್ಲ ಒಬ್ಳಿಗೆ ಅಂದ್ಬಿಟ್ಟು. ಅದಕ್ಕೆ ನಮ್ಮ ಅಕ್ಕ ಹತ್ತಿರ ಆಗುತ್ತೆ ಅಂದ್ಬಿಟ್ಟು ಅವರು ಕೂಡ ಬಂದಿದ್ದರು. ಚಿಕ್ಕಲ್ಸಂದ್ರಕ್ಕೇನು ತುಂಬ ದೂರ ಆಗಲ್ಲ, ಬನಶಂಕರಿಯಿಂದ ಒಂದು 3-4 ಸ್ಟಾಪ್ ಅಷ್ಟೇ. ಬಟ್ ರೋಡ್ ದಾಟಿ ಮಕ್ಕಳನ್ನ ಹಿಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ ಬಸ್ ಹತ್ತಕ್ಕೆ ಅಂದ್ಬಿಟ್ಟು ನಮ್ಮ ಅಕ್ಕನ ಕರೆಸ್ಕೊಂಡಿದ್ದೆ. ಹಾಲು ತೊಗೊಂಬರ್ತೀನಿ ಅಂದ್ಬಿಟ್ಟು ಮನೆಗೆ ಹೋಗಿರಿ ನೀವು ಅಂತ ಹೇಳಿದ್ಲು ನಮ್ಮ ಅಕ್ಕ. ನನ್ನ ಮಕ್ಕಳು ಬರ್ತಾನೆ ಇಲ್ಲ, ದೊಡ್ಡಮ್ಮ ಬರಲಿ ಅಂದ್ಬಿಟ್ಟು ಸಂಡೇ ಇದ್ದಿದ್ದರಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು
ಹಾಗೆ ಕೂತ್ಕೊಂಡಿದ್ದೆ. ಇನ್ನು ಬೆಳಗ್ಗೆಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು, ಬ್ಯಾಂಕಿಗೆಲ್ಲ ಹೋಗಿಬಿಟ್ಟು ಹಾಗೆ ಆನ್ ದ ವೇ ಬರಬೇಕಾದ್ರೆ ನರ್ಸರಿ ನೋಡಿದೆ. 1-2-3 ಪ್ಲ್ಯಾಂಟ್ ತೊಗೊಳ್ಳೋಣ ಸ್ವಲ್ಪ ಅಂತ. ಯಾಕೋ ತುಂಬ ಇಷ್ಟ ಆಗ್ತಾಯಿತ್ತು. ನೋಡಿದ ತಕ್ಷಣ ನರ್ಸರಿಲಿ ಒಂದು ಗಿಡನಾದ್ರೂ ತೊಗೋಬೇಕು ಅನಿಸುತ್ತೆ. ಇಂಡೋರ್ ಪ್ಲ್ಯಾಂಟ್ನ ತೊಗೊಂಡೆ ಒಂದು 3-4. ಹೇಗೋ ಹಸ್ಬೆಂಡು ಸಂಜೆ ಬರ್ತೀನಿ ಕರ್ಕೊಂಡೋಗೋಕ್ಕೆ ಅಂತ ಹೇಳಿದ್ರಲ್ಲ, ಕಾರ್ ತೊಗೊಂಬರ್ತಾರಲ್ಲ ಇಟ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ಗಿಡ ಸೆಲೆಕ್ಟ್ ಮಾಡಾಯಿತು. ಅದಕ್ಕೆ ಪಾಟ್ಗಳು ಕೂಡ ತೊಗೊತಾ ಇದ್ದೀನಿ, ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂದ್ಬಿಟ್ಟು. ತುಂಬ ಸಲ ಪ್ಲ್ಯಾಂಟ್ನ ತೊಗೊಬಂದು ಹಾಕ್ತಾಯಿದ್ದೆ, ಬಟ್ ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಬೇರೆ ಬೇರೆ ಕೆಲಸಗಳಿದ್ದಿದ್ದರಿಂದ ಈ ಸಲ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳೋಣ, ಅದ್ರ ಬಗ್ಗೆ ಗಮನ ಕೊಡೋಣ ಅಂದ್ಬಿಟ್ಟು ತುಂಬ ಯಾಕೋ ಇಷ್ಟ ಆಗ್ತಾಯಿತ್ತು. ಗಿಡಗಳನ್ನ ಹಾಕಬೇಕು ಮನೆ ಹತ್ರ ಅಥವಾ ಮನೆ ಒಳಗೆ ಅಡೆ ಅಂದ್ಬಿಟ್ಟು ಅದಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಗಿಡಗಳನ್ನ ತೊಗೊಬೇಕು. ಸದ್ಯಕ್ಕೆ ನಾನು ನೆಡ್ಕೊಂಡು ಬಂದಿದ್ದೆ ಬ್ಯಾಂಕ್ ಹತ್ರ. ಕೈಲಿ ಹಿಡ್ಕೊಂಡು ಹೋಗೋಕೆ ಕಷ್ಟ ಆಗುತ್ತಲ್ವ ಎಲ್ಲನೂ ಅಂದ್ಬಿಟ್ಟು 1-2-3 ತೊಗೊಂಡೆ. ನೋಡಿ, ಇದು 3 ಗಿಡ ತೊಗೊಂಡಿದ್ದೀನಿ. ಮನೆ ಹತ್ರ ಹೋದ್ಮೇಲೆ ಅದನ್ನು ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ, ಎಲ್ಲಿ ಇಡ್ತೀನಿ, ಹೇಗೆ ಮೇಂಟೈನ್ ಮಾಡ್ತೀನಿ ಅಂದ್ಬಿಟ್ಟು. ಗಿಡಗಳನ್ನೆಲ್ಲ ತೊಗೊಂಡು ನಾನು ನಮ್ಮ ಅಕ್ಕರ ಮನೆ ಹತ್ರ ಹೋಗಿ ಒಂದು ಸಲ ಮಕ್ಕಳನ್ನ ನೋಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಾನು ಬೇರೆ ಕೆಲಸ ಇತ್ತು. RC ಕಾರ್ಡ್ ಬಂದಿತ್ತು. ನಾನಿರೋ ಆಧಾರ್ ಕಾರ್ಡ್ ಅಡ್ರೆಸ್ಗೆ ನಮ್ಮ ಮಾವನ ಮಗನ ಕಲೆಕ್ಟ್ ಮಾಡ್ಕೊ ಅಂತ ಹೇಳಿದ್ದೆ. ಅವ್ರ ಮನೆಗೆ ಹೋಗ್ತಾಯಿದ್ದೀನಿ ಇವಾಗ ಅದನ್ನು ಇಸ್ಕೊಳ್ಳಿಕ್ಕೆ. ನಮ್ಮ ಅಕ್ಕರ ಮನೆ ಹತ್ರದಿಂದ ಬಸ್ ಸ್ಟಾಪ್ಗೆ ತುಂಬ ಹತ್ತಿರ. ಅದಕ್ಕೋಸ್ಕರ ಬಸ್ ಇಳಿದ್ಬಿಟ್ಟು ಗೌಡಂಪಾಳ್ಯದಲ್ಲಿ ಹೋಗ್ತಾಯಿದ್ದೀನಿ. ಕಾರ್ ಡಾಕ್ಯುಮೆಂಟ್ನ ಕಲೆಕ್ಟ್ ಮಾಡ್ಕೊಂಡು ನಾನು ಮತ್ತೆ ಇವಾಗ ಬ್ಯಾಂಕ್ ಹತ್ರ ಹೋಗಬೇಕು. ATM ಕಾರ್ಡ್ ಪಿನ್ ಜನ್ರೇಟ್ ಮಾಡಬೇಕಿತ್ತು. ಮಾರ್ನಿಂಗ್ ನಾನು ATM ಕಾರ್ಡು ಇಸ್ಕೊಂಬಂದಿದ್ದೆ, ಎಕ್ಸ್ಪೈರಿ ಆಗಿತ್ತು ಹಳೆಯದು. ಹೊಸದು ಇಸ್ಕೊಂಬಂದಿದ್ನಲ್ಲ, ಹಾಗೆ ATM ಕಾರ್ಡ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದೊಂದು ಕೆಲಸ ಆಗುತ್ತೆ ಅಂದ್ಬಿಟ್ಟು KRS ಹಾಸ್ಪಿಟ್ಲ್ ಹತ್ರನೇ ಇಳ್ಕೊಂಡು ಅಲ್ಲಿಂದ ಮತ್ತೆ ನಾನು ನೋಡ್ಕೊಂಡು ಟೈಲರ್ ಅಂಗಡಿ ಹತ್ರ ಹೋದೆ ಉತ್ರಳ್ಳಿಗೆ. ಅವರು ನನಗೆ 3 ಮಂತ್ಸಿಂದ ಆಟ ಆಡಿಸ್ತಾಯಿದ್ರು. ಹಸ್ಬೆಂಡ್ದು ಬಟ್ಟೆ ಹೊಲಿಯೋಕೆ ಕೊಟ್ಟಿದ್ವಿ, ಪ್ಯಾಂಟು ಶರ್ಟು. ಬಟ್ ಏನಂದರೆ ಅವ್ರು ಇರಲೇ ಇಲ್ಲ. ಒಂದು 10 ನಿಮಿಷ 1/4 ಗಂಟೆ ವೆಯ್ಟ್ ಮಾಡಿದೆ. 6 o'clock ಬರ್ತೀನಿ ಅಂದರು. ಬಟ್ ನಾನು ಮಕ್ಕಳು ಬಿಟ್ಟು ಬಂದಿದ್ದೀನಿ, ಮತ್ತೆ ರಿಟರ್ನ್ ನಾವು ನಮ್ಮ ಏರಿಯಾಗೆ ಹೋಗಬೇಕು, ಯಾವಾಗಲೂ ಇದೇ ಹೇಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮ ಅಕ್ಕನ ಮಗ ಫೋನ್ ಮಾಡಿಬಿಟ್ಟು ಡೋರ್ ಓಪನ್ ಮಾಡಿಬಿಟ್ಟು ಎತ್ಕೊಳ್ಳೋಕೆ ಇನ್ಫಾರ್ಮ್ ಮಾಡಿದ್ದೀನಿ ಅಂತ ಹೇಳ್ದ. ಆ ಬಟ್ಟೆನ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ನಾನು ಉತ್ರಳ್ಳಿಲಿ ಮಕ್ಳಿಗೆ 1-2 ಚಡ್ಡಿ ತೊಗೊಂಡೋಗೋಣ ಅಂದ್ಬಿಟ್ಟು ಈ ಥರ ಶಾಪಲ್ಲಿ ಬೋರ್ಡ್ ಹಾಕಿದ್ರು ಔಟ್ ಸೈಡು. ನೋಡೋಣ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಿ ತೊಗೊಂಡು ಮನೆಗೆ ಹೋದೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.